ನಮಸ್ತೆ ಸ್ನೇಹಿತರೆ, ನಾವು MSC ಕಂಪ್ನಿ ಕಡೆಯಿಂದ ಬಂದಿದ್ದೀವಿ. ಇಲ್ಲಿ ನಮ್ಮ MSC ಉತ್ಪನ್ನಗಳನ್ನ ಬಳಸಿ ತೋಟವನ್ನು ಅಭಿವೃದ್ಧಿಪಡಿಸಿರೋದು ತಾವು ಈ ತೋಟ ಎಲ್ಲ ಕಂಪ್ಲೀಟ್ ನಾವು ನೋಡ್ಬೋದು. ಆನಂತರ ತೋಟಕ್ಕೆ ಉಪಯೋಗಿಸಿರೋ ಮಾಲೀಕರ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ. ಈ ಉತ್ಪನ್ನಗಳನ್ನ ಬಳಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಜಯರಾಮ್ ಅವರು ಇದ್ದಾರೆ. ಅವರು ಈ ಉತ್ಪನ್ನಗಳನ್ನ ಬಳಸಿ ಯಾವ ಟೈಪ್ ಅನುಕೂಲ ಪಡ್ಕೊಂಡ್ರು ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಬೇಕು ಅಂತ ಕೇಳ್ತೀವಿ. ನಮಸ್ತೆ ಸರ್. ನಮಸ್ಕಾರ ಸರ್, ನಮ್ಮ MSC ಉತ್ಪನ್ನದ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್ ಪ್ಲೀಸ್. ಏನಿಲ್ಲ ಸರ್, ಮೊದಲೆಲ್ಲ ನಾವು ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ವಿ. ನಮ್ಮ MSC ವಸ್ತುಗಳ ಬಗ್ಗೆ ನಮಗೆ ಪರಿಚಯ ಆದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಈಗೇನು ಮಾಡಿದ್ದೀವಿ, ಇದನ್ನು ನಿಮ್ಮ MSC ಉತ್ಪನ್ನಗಳನ್ನ ಸಾವಯವ ಉತ್ಪನ್ನಗಳನ್ನ ಬಳಸಿದ್ವಿ. ಬಳಸಿದ ಮೇಲೆ ಎಲೆಯ ಗಾತ್ರ, ಎಲೆಯ ಅಗಲ ಮತ್ತು ಥಿಕ್ನೆಸ್, ರಸಭರಿತ ಇವೆಲ್ಲ ಜಾಸ್ತಿ ಆಗಿದೆ, ಗುಣಮಟ್ಟ ಜಾಸ್ತಿ ಆಗಿದೆ. ಮೊದಲಿಗಿಂತ ಇದು ಗುಣಮಟ್ಟ ಜಾಸ್ತಿ ಆಗಿದೆ, ಚೆನ್ನಾಗಿ ಬರ್ತಾ ಇದೆ ಎಲೆ. ಇದನ್ನು ಮೇಯ್ದಂಥ ಹುಳನೂ ಕೂಡ ತುಂಬ ಆರೋಗ್ಯಕರವಾಗಿ ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್, ಚೆನ್ನಾಗಿದೆ ಸರ್. ಎಲ್ಲ ರೇಷ್ಮೆ ಬೆಳೆಗಾರ ತೋಟದಲ್ಲಿ ನೋಡಿದ್ರೆ ಎಲೆ ಸುಳ್ಳಿ ರೋಗ ಜಾಸ್ತಿ, ಕೀಟ ಬಾಧೆ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ಮ ತೋಟದಲ್ಲಿ ಯಾವುದೇ ಥರದ ಕೀಟ ಬಾಧೆದು ಆ ಥರ ಯಾವುದು ಇಲ್ವಲ್ಲ ಸರ್? ಇದರ ಗುಟ್ಟು ಏನು ಸರ್? ಈ ಸಾರಿ ಅನಿಸುತ್ತೆ ಸರ್, ಈ ಸಾವಯವ ವಸ್ತುಗಳನ್ನ ಬಳಸೋದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದೆ ಗಿಡದಲ್ಲಿ. ಹಾಗಾಗಿ ಯಾವುದೇ ಹುಳ ಉಪ್ಪಟೆಗಳು ಇದಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಇದು ಮೇಜರ್ ಕಾರಣ ಇರಬಹುದು. ಮತ್ತೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಏನಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಸಾಯನಿಕ ವಸ್ತುಗಳಿಗೆ ತಿಲಾಂಜಲಿ ಹೇಳ್ಬೇಕು. ಆರ್ಗ್ಯಾನಿಕ್ ಅಥವಾ ಏನು ಸಾವಯವ ವಸ್ತು ಅಂತ ಹೇಳೋ ಗೊಬ್ಬರ ಅಂತೀವಿ, ಅದಕ್ಕೆ ನಾವು ಇನ್ನು ಮುಂದೆ ಇದನ್ನು ರೂಢಿ ಮಾಡಿಕೊಂಡು ಇನ್ನು ಎಲ್ಲ ಬೆಳೆಗಳಿಗೂ ಈ ವಸ್ತು ಈ ಆರ್ಗ್ಯಾನಿಕ್ ಮೆನ್ಯೂರ್ನೇ ಕೊಡೋದು ಸರಿ ಅನ್ನೋ ಅಭಿಪ್ರಾಯ ನಂದೀಗ. ರೈತರು ಕೂಡ ಇದು ಮಾಡಬೇಕು ಸರ್. ಈ ರೀತಿ ಸೊಪ್ಪು ಬಳಸೋದ್ರಿಂದ ಗುಣಮಟ್ಟದ ಗೂಡಿನಲ್ಲಿ ಏನು ಮಹತ್ವ ಕಾಣ್ಬೋದು ಅಂತ ತಮ್ಮ ಅನಿಸಿಕೆ ಸರ್? ಖಂಡಿತ. ರೇಷ್ಮೆ ಗೂಡಿನಲ್ಲಿ ರೇಷ್ಮೆಯ ಗುಣಮಟ್ಟ ಜಾಸ್ತಿ ಆಗುತ್ತೆ, ಮತ್ತು ತೂಕ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ. ಒಟ್ಟಾರೆ ಟೋಟಲಿ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಹುಳುವಿನೊಂದು, ಮತ್ತು ಅದರ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ, ಈಗ ಪ್ರಯೋಗಾತ್ಮಕವಾಗಿ ತೋಟಕ್ಕೆ ಈಗ ಬಳಸಿದ್ದಾರೆ. ಇದರ ಸೊಪ್ಪನ್ನು ಉಪಯೋಗಿಸಿ ಬೆಳೆ ತಂದ ನಂತರ ಬೆಳೆ ನಂತರ ಅದು ಏನು ಗುಣಮಟ್ಟದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ಇದುವರೆಗೂ ತೋಟಕ್ಕೆ MLC ಪ್ರಾಡಕ್ಟನ್ನು ಏನು ಮಾಡಿದ್ವಿ, ಸ್ಪ್ರೇ ಮಾಡಿಕೊಂಡು ಮತ್ತು ತೋಟಕ್ಕೆ ಸಾಯಿಲ್ ಅಪ್ಲಿಕೇಶನ್ ಎಲ್ಲ ಮಾಡಿದ್ವಿ. ಸೊಪ್ಪು ಗುಣಮಟ್ಟವಾಗಿ ಬಂತು. ಬಟ್ ಆ ಗುಣಮಟ್ಟ ಸೊಪ್ಪು ಹೇಗಿದೆ ಅಂತ ನೋಡೋಣ ಅಂದರೆ, ಹುಳು ಕೊಡುವಾಗ ಹುಳು ತುಂಬ ಚೆನ್ನಾಗಿ ಒಂದೆಲೆನೂ ಬಿಡದಂಗೆ ಮೇಯ್ಕೋತಾ ಇದೆ. ಮತ್ತು ಹುಳು ಕೂಡ ತುಂಬ ಬೇಗ ಬೆಳವಣಿಗೆ ಹೊಂದ್ತಾ ಇದೆ. ಭಾಳ ರುಚಿಕರವಾಗಿದೆ ಸೊಪ್ಪು, ಮತ್ತು ಆರೋಗ್ಯಕರವಾಗಿದೆ, ಪೋಷಕಾಂಶಭರಿತವಾಗಿದೆ ಅಂತ ಅನಿಸುತ್ತೆ ನಮಗೆ. ಯಾಕೆಂದರೆ ನೋಡಿ ಈಗ ಎಷ್ಟು ಮಟ್ಟಿಗೆ ಮೇಯ್ಕೊಂಡಿದೆ, ಒಂದು ಎಲೆ ಬಿಡ್ದಂಗೆ ನೋಡಿ ಯಾವ ಥರ ಮೇಯ್ಕೊಂಡವೆ. ಎಲ್ಲೂ ಒಂದು ಎಲೆನೂ ಇಲ್ಲ, ಒಂದು ಎಲೆನೂ ಇಲ್ಲ, ಒಂದು ಎಲೆ ಇಲ್ದಂಗೆ ಮೇಯ್ಕೊಂಡವೆ ನೋಡಿ 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 ಎಲ್ಲ ಒಂದು ಕಡೆಯಿಂದ ಎಲ್ಲ ಮೇಯ್ಕೊಂಡಿದ್ದಾವೆ. ಎಲ್ಲೂ ಒಂದೆಲೆ ಬಿಟ್ಟಿಲ್ಲ, ಒಂದೆಲೆ ಬಿಡ್ದಂಗೆ ಮೇಯ್ಕೊಂಡ್ಬಿಟ್ಟಿವೆ. ಹುಳನೂ ಕೂಡ ತುಂಬ ರಭಸಕ್ಕೆ ಬಂದಿದೆ. ಹಾಗಾಗಿ MSC ಪ್ರಾಡಕ್ಟು ಉತ್ತಮವಾದ ಕೆಲಸ ಮಾಡುತ್ತೆ ಅನ್ನೋದು ಭರವಸೆ ಇದೆ ನಮಗೆ. ಮಾಡಬಹುದು, ಉಪಯೋಗಿಸ್ಬೋದು, ಬಳಸ್ಬೋದು ಇದನ್ನು.